ಅಣ್ಣ ಇದು ಯಾವ ಊರಣ್ಣ? ಬ್ಯಾಡಿಗೆ ಅಣ್ಣ. ಅಣ್ಣ ಇದು ಯಾವ ಗ್ರೂಪ್ ಅಣ್ಣ? ಅಣ್ಣ ಬ್ಯಾಡಿಗೆ ಸುಲ್ತಾನ್ ಗ್ರೂಪ್. ಹೌದಣ್ಣ. ಅಣ್ಣ ನಿಮ್ಮ ಹೆಸರಣ್ಣ? ಶಾನವಾಜ್ ಅಂತ. ಹೌದಣ್ಣ. ಅಣ್ಣ ಮರಿ ಪರಿಚಯ ಮಾಡ್ಕೊಳಣ್ಣ. ಅಣ್ಣ ಇದು ಬ್ಯಾಡಿಗೆ ಸುಲ್ತಾನ್. ಹಾಂ ಅಣ್ಣ. ಆಮೇಲೆ ಇದು ಬ್ಯಾಡಿಗೆ ಸುಲ್ತಾನ್ ಕರೆಯ. ಅಣ್ಣ ಅದು ಹುಚ್ಚ ಅಣ್ಣ, ಬ್ಯಾಡಿಗೆ ಸುಲ್ತಾನ್ ಹುಚ್ಚ. ಹೌದಣ್ಣ. ಅಣ್ಣ ನಿಮ್ಮ ಒರಿಜಿನಲ್ ಮರಿ ಇದಣ್ಣ ಬ್ಯಾಡಿಗೆ ಸುಲ್ತಾನ? ಹಾಂ ಅಣ್ಣ. ಅಣ್ಣ ಅದು ಎಷ್ಟು? ಅಣ್ಣ ನಾವು ಬ್ಯಾಡಿಗೆ ಸುಲ್ತಾನ್ ಹೆಸರಿಂದನೇ ಮುಂದುವರೆದಿರೋದಣ್ಣ. ಯಾಕೆ ಹೆಂಗಣ ಕ್ರೇಜ್ ನಿಮಗೆ ಇದೆಲ್ಲ? ಅಣ್ಣ ಇದು ಆಟಕ್ಕೆ ನಿಂತಂದ್ರೆ ಭಾರಿ ಚಂದ. ನಿಮ್ಮ ಮುಂದೂರು ಮರಿ ಎಂದಂಗೆ ಹೆಂಗಾರ ಹಾಕಿರ್ಲಿ, ಎಷ್ಟು ಕಳೆದ್ರೆ ಸರ್ದಾರ್ ಇರ್ಲಿ, ನಿಂತಂದ್ರೆ ಒಳ್ಳೆ ಹೊಡೆತಕ್ಕೆ ತಿಕ್ಕೊಂತೈತಿ. ಇತ್ತ ಆ ಮರಿ ಮುಂದೆ ಟಾರ್ಗೆಟ್ ಇತ್ತಂದ್ರೆ 70-80 ಹೊಡೆದ ಮಟ್ಟ ನಿಲ್ತೈತಿ. ನಮ್ದು ಹೈಟ್ ಕಮ್ಮಿ ಫೈಟ್ ಜಾಸ್ತಿ ಅಂತ ಹೇಳ್ತೀರಿ, ಅದು ಹೆಂಗ ಆಟ ಇದೆ ಹೆಂಗ? ಅಣ್ಣ ಇದು ತಂದಾಗಿಂತನೂ ಇಲ್ಲಿವರೆಗೂ ನಮ್ಗೆ ಯಾಕೆ ಕಣದಾಗ ನಮ್ಗೆ ಏನು ಇದು ಹೆಸರು ಕೆಡಿಸಿಲ್ಲ. ಹೌದಣ್ಣ. ಹೌದು. ಆದ್ರೆ ಸ್ವಲ್ಪ ಕಣ ಆಗಿದಾಗ ಆದ್ರೆ ಇಲ್ಲಿವರೆಗೂ ಅದ್ರ ಹೆಸರು ಇನ್ನಾದ್ರೂ ಎಲ್ಲಿ ಕೆಡಿಸಿಲ್ಲ ನಾವು. ಇದು ಕ್ರೇಜ್ ಹೆಂಗಣ್ಣ ನಿಮ್ಗೆ? ಇದು ಕ್ರೇಜ್ ಯಾವ ಥರ? ಅಣ್ಣ ಇದು ನಮ್ಮ ಅಣ್ಣವರು ಕರೆಯೋಣ ಅವ್ರು ಯಾವ್ದವ್ರು ನಮ್ಮ ಮಾವಾರಣ ಅಂದ್ರೆ ನಮ್ಮ ಮಕ್ಕಳಿಗೆ ಕೊಟ್ಟಿದ್ವಿ. ಹಿಂಗೆ ರಿಲೇಟಿವ್ ಅಲ್ಲಿ ಇವ್ರ ಕುರಿ ತಂದಂಗಿದ್ದು ನಾವು 1 ತಿಂಗಳ ಸಾಕ್ತೀವಿ ಅಂತ ಹೇಳಿ ತಂದಂಗ ಅವರು ತಂದ 8 ದಿನಕ್ಕೆ ಕಣಕ್ಕೆ ಹಾಕಿದ್ವಿ ನಾವು ಹಿರೇಕೆರೆ ಕಣ. ಹೌದಣ್ಣ. ನಮಗೆ ಕುರಿ ಫೀಲ್ಡೇ ಗೊತ್ತಿಲ್ಲ. ಕಣ ಸಾಯಂಕಾಲ ಇತ್ತು, ನಾವು ಬೆಳಗ್ಗೆ 7ಕ್ಕೆ ಹೋಗಿದ್ವಿ ಅಲ್ಲಿ ಕಣಕ್ಕೆ. ನಮಗೇನು ಗೊತ್ತಿರಲಿಲ್ಲ. ಅವತ್ತು ಹೈ ಸ್ಪೀಡ್ ಆಟ ಆಡಿ ಸೆಕೆಂಡ್ ಆಯ್ತಣ್ಣ. ಹೌದಣ್ಣ. ಸೆಕೆಂಡ್ ಆಯಿತು ಅವತ್ತು. ಆಮೇಲೆ ನಮ್ಗೆ ಕುರಿ ಹೋಯ್ತೀನಿ ಅಂದ್ರೆ ಅವರು ನಮಗೆ ನಿಮಗೆ ಕೊಡೋಕೆ ಇಷ್ಟ ಆಗಿಲ್ಲ. ನಾವು ವ್ಯಾಪಾರ ಮುಗಿಸ್ಕೊಂಡ್ವಿ ಅವ್ರ ಜೊತೆನೆ. ಹೌದಾ? ಎಷ್ಟಾಗಿತ್ತು? 67,000 ವ್ಯಾಪಾರ. 67,000ಕ್ಕೆ ನಿಮಗೇನು ಮತ್ತೆ ಕೊಡ್ಬೇಕಂತ ಏನು ಅನಿಸಿಲ್ಲ ಇದನ್ನ? ಇಲ್ಲ, ಕೊಡಲ್ಲ. ಕೊಡಲ್ಲ. ಮನೆ ಮಗ. ಹೌದಣ್ಣ. ಯಾರು ಇದು ಟೋಟಲ್ ಏನೋ ಇದೆ ಹೆಸರು? ಏನು ಟೋಟಲ್ ಫಸ್ಟಿಂದ ಏನು ಹೆಸರು? ಎಲ್ಲಿಂದ ತಗೊಂಬಂದಿರಿ ನೀವು? ಇದು ಮಾರ್ಯಾಳ ಅಣ್ಣ, ಅಂದರೆ ಬೈಲಹೊಂಗಲ ಡಿಸ್ಟಿಕ್ ಮಾರ್ಯಾಳ ಅಂತ ಹಳ್ಳಿದು. ಅವರು ಮಾರ್ಯಾಳ ಗಜ ಅಂತ ಆಡಿಸ್ತಿದ್ವಿ ಈ ಮರಿನ. ಈ ಮರಿ ಅವ್ರು ನಮ್ಮ ಮಾವರು ತಗೊಂಡು ಬಂದು ಆದ್ಮೇಲೆ ನಾವು ಇಲ್ಲಿ ತಂದು ಬ್ಯಾಡಿಗೆ ಸುಲ್ತಾನ್ ಅಂತ ಆಡಿಸಿದ್ವಿ. ಅವರು ನಮ್ಮ ಮಾವರು ತಂದು 2 ದಿನಕ್ಕೆ ಒಂದು ಗಣ ಹಾಕಿದ್ರು. ಎಲ್ಲಿ? ಎಲ್ಲೋದಹಳ್ಳಿಲಿ ಹಾಕೊಂಡು ಅಲ್ಲೇ ಥರ್ಡ್ ಆಯ್ತು. ಅವರು ತನ್ನೊಳ್ಳಿ ಡೇಂಜರ್ ಗಿಡ್ಡ ಅಂತ ಆಡ್ಸಿದ್ರು. ಅವತ್ತಿನ ದಿನ ರಾತ್ರಿನೇ ಹಾವೇರಿ ಹಾಕಿದ್ರು. ಅಲ್ಲಿ ಥರ್ಡ್ ಆಯ್ತು. ಅದಾಗಿ ಒಂದು 3-4 ದಿನಕ್ಕೆ ನಾನು ತಗೊಂಬಂದೆ ಮರಿ. ತಗೊಂಡು ಬಂದು ಒಂದು 8 ದಿನ ಮೇಯಿಸಿದ್ವಿ. ಮೇಯಿಸಿ ಕಣಕ್ಕೆ ಹಾಕಿದ್ವಿ. ಅವಾಗ ಸೆಕೆಂಡ್ ಆಯ್ತು. ಆವಾಗಿಂದ ಈ ಕುರಿ ಕೊಡಕ್ಕೆ ಮನ್ಸ ಆಗಲ್ಲ ಅಂತ. ಎಷ್ಟು ಕಣ ಆದಂಗಾಯ್ತು ಟೋಟಲ್ ನಿಮ್ದು? ಒಂದು 3 ಕಣ ಆಗ್ಯಾವ. 6 6 3 ಕಣ ಆಗ್ಯಾವ. 8 2 ಕಣ ಹಾಕಿವಣ. 2 ಕಣನೂ 3 ರೌಂಡ್ ಕಟ್ಟಾಗೈತಿ. ಇನ್ನೂ ಹಾಕಿಲ್ಲ ಅಣ್ಣ. ನೆಕ್ಸ್ಟ್ ಇವ ಯಾವ ಕಣಕ್ಕೆ ಹಾಕ್ಬೇಕಂತ ನಿಮ್ಮ ಅನಿಸಿಕೆ? ಈಗ ನಮ್ಮ ಮನೇಲಿ ಫಂಕ್ಷನ್ ಐತಿ ಒಂದು, ಅದು ಮುಗಿಯೋರ್ಗೆ ಒಂದು 3 ತಿಂಗಳು ಹಾಕಲ್ಲಣ್ಣ. ಇನ್ನು ಉಳ್ಕಿತ್ತು ಕುರಿ ಹಾಕ್ತೀವಿ. 3 ತಿಂಗಳಲ್ಲಿ ಹಾಕ್ತೀವಿ. ಯಾವ್ದಣ್ಣ ಇದ್ರ? ಯಾವ ಹಾಕ್ತೀರಿ ನೀವು? ಇದ್ರ ಹೆಸರಣ್ಣ? ಇದ್ರ ಹೆಸರು ಬ್ಯಾಡಿಗೆ ಸುಲ್ತಾನ್ ಗ್ರೂಪ್ ಕರೆ. ಬ್ಯಾಡಿಗೆ ಸುಲ್ತಾನ್ ಗ್ರೂಪ್ ಕುರಿ ಅಂತ. ಇದು ಹೆಂಗಣ್ಣ ನಿಮ್ಗೆ? ಇದು ಯಾವ ಕಡೆಯಿಂದ ತಂದ್ರಿ? ಏನು ಅಣ್ಣ ಇದು ಗದಗ ಕಡೆ ಅಣ್ಣಿಗೇರಿ. ಅಣ್ಣಿಗೇರಿ ಅಂತ ಅಲ್ಲೊಬ್ಬರು ಶೌಕತ್ ಅನ್ನೋರು ಪರಿಚಯದಣ್ಣ. ಶೌಕತ್ ಅನ್ನೋರು ಅವ್ರು ಕೊಡ್ಸಿರೋದು ಮರಿ. ಹೌದಣ್ಣ. ಎಷ್ಟು ಕಣ ಆಗೈತೆ ಅಣ್ಣ ಮರಿ? ಅಣ್ಣ ಇದು ತಂದು 3 ಕಣಕ್ಕೆ ಹಾಕಿದ್ವಿ. 3 ಕಣ ದೊಡ್ಡ ಮರಿಗಳದ್ದು ತಿಳ್ಕೊಂಡವಿ. 1 ಕಣ ಮಾತ್ರ 4th ಪ್ಲೇಸ್ ಮಾಡ್ತೀವಿ. 4th ಪ್ಲೇಸ್ ಮಾಡಿದ್ದೀವಿ. ಯಾವ ಕಣಕ್ಕೆ ಹಾಕ್ಬೇಕಂತ ನೀವು ಎಷ್ಟು ಹಾಕಿರಿ? ಅಣ್ಣ ಇಲ್ಲಿ ಬ್ಯಾಡಿಯಲ್ಲಿ ಒಂದು ಕಣ ಐತಣ್ಣ, 30ನೇ ತಾರೀಕಿಗೆ ಮುಂದಿನ ತಿಂಗಳ. ಆ ಕಣಕ್ಕೆ ಹಾಕ್ಬೇಕಂತ ಬೆಳ್ಕೊಂಡು ಕೇಸರಿ ಕಣನ? ನಿಮ್ಮ ಹೆಸರು ಅದು ಯಾಕೆ? ಯಾವ ಕಣದ ಹೆಸರು? ಕೇಸರಿ ಪಟ್ಟ ಅಂತೇಳಿ. ಬ್ಯಾಡಗಿ ಕೇಸರಿ ಪಟ್ಟ ಅಂತ ಕಣ. 1 ಲಕ್ಷ ರೂಪಾಯಿ ಕಣಕ್ಕೆ ಹಾಕ್ಬೇಕು. ಇನ್ನೊಂದು ಕಣ ಐತೆ ಅವರೇ ಕಣ. ಬ್ಯಾಡಗಿ ಕೇಸರಿ ಕಣನ ಇಟ್ಟಿರೋದು ನೀವು ಮತ್ತೊಂದು ಹೆಸರು. ಅದಕ್ಕೆ ಟಾರ್ಗೆಟ್ ಇದೆ ಮತ್ತೆ ಅಣ್ಣ. ಅದು ಅದ್ರ ಹೆಸರಣ್ಣ? ಅದರ ಹೆಸರು ಬ್ಯಾಡಗಿ ಸುಲ್ತಾನ್ ಗ್ರೂಪ್ ಬುಚ್ಚ ಅಂತ. ಬ್ಯಾಡಗಿ ಸುಲ್ತಾನ್ ಗ್ರೂಪ್ ಬುಚ್ಚ. ಅದು 2-3 ಕಣ 3 ರೌಂಡ್ ಹೋಗೈತಣ್ಣ. ದೊಡ್ಡ ಮರಿ ಬೀಳತ್ಲೆ ಮುಂದಕ್ಕೆ ಹೋಲಿಲ್ಲ. ಚಿಕ್ಕ ಬಂದ್ವಿ. ಅದಕ್ಕೆ 1 ಪ್ರೈಸ್ ಆಗೈತೆ ಅಣ್ಣ. 4th ಪ್ಲೇಸ್ ಆಗೈತೆ ಅದು. ಅಣ್ಣ ಅದು ಹುಚ್ಚ ಅಂತಾನೆ ಯಾಕೆ ಹೆಸರು ಇಟ್ರಿ ನೀವು? ಅಣ್ಣ ಅದು ಆಟ ಆಡೋದ ಹುಚ್ಚ. ಆಟ ಆಡೋದ ಹುಚ್ಚ. ಅದ್ರದ ಒಂದು ಕ್ರೇಜ್. ಹುಚ್ಚು. ಹುಚ್ಚಣ್ಣ. ಅದಕ್ಕೆ ಹುಚ್ಚ ಅಂತಾನ? ಅದು ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಮರಿ ಇದ್ರು ಹೆಂಗಾರ ಆದ್ರೆ ಅದು ಆಡ್ಬೇಕಂತಂದ್ರೆ 10-12 ಹೊಡೆದು ಡಿಸೈಡ್ ಆಡ್ತಾರಣ. ಹೌದಾ? ಈ ಮರಿ ಹೋಗಿ ಬಿತ್ತು ನೆಲದಾಗ ಓಡಾಡಿದ್ರೆ ಆದ್ರೆ ಮತ್ತೆ ಅದೇ ರೇಜಿಗೆ ಬರ್ತದೆ ಸ್ಪೀಡಿಗೆ. ಅದೇ ಸ್ಪೀಡ್. ಅದೇ ಗತ್ತು. ಯಾವಾಗೂ ಆಟ ಬರ್ತಿಲ್ಲ ಅದು? ಇಲ್ಲಣ್ಣ. 8 ಎಷ್ಟು ಕಣ ಆಗಿತ್ತಣ್ಣ ಅದು? ಅಣ್ಣ ಅದು 8 ಒಂದೇ ಕಣ ಆಗಿರೋದು. 3 ಕಣಕ್ಕೆ ಹಾಕಿದ್ದೀವಿ. ಒಂದೇ ಕಣ ಆಗಿರೋದು. 4th ಪ್ಲೇಸ್ ಆಗಿದ್ದಾರೆ. ಮತ್ತೆ ಯಾವ್ದಾರ ಅದು ನೆಕ್ಸ್ಟ್ ಕಣ? ಅಣ್ಣ ಇದು ಅದಕ್ಕೆ ಇಲ್ಲಿ ಕದರಮುಡಿಯಲ್ಲಿ ಇಲ್ಲೇ ಒಂದು 5 ಕಿಲೋಮೀಟರ್ ಸುತ್ತ ಕಣ ಇಟ್ಟಿದಾರಣ್ಣ. 10ನೇ ತಾರೀಕಿಗೆ ಮುಂದಿನ ತಿಂಗಳ. ಆ ಕಣಕ್ಕೆ ಹಾಕ್ಬೇಕಂತ.
ಹೌದಣ್ಣ ಮತ್ತೆ ಯಾವಾರ ನೆಕ್ಸ್ಟ್ ಮರಿ ತರ್ಬೇಕಂತ ಇದ್ದೀರಾ? ಇಲ್ಲ ಅಣ್ಣ ಸದ್ಯಕ್ಕೆ ಯಾವ ಮರಿ ಕಟ್ಟಂಗಿಲ್ಲ. ಈಗ 3 ಮರಿ ಮೇಂಟೆನೆನ್ಸ್. ಹೆಂಗಣ್ಣ ನಿಮಗೆ ಕ್ರೇಜ್ ಯಾವ ಥರ ನಿಮಗೆ ಹೆಂಗೆ ಅನಿಸ್ತೈತಿ ಮರಿಗಳ ಕಟ್ಟಿ ಮೇಲೆ ಖುಷಿ? ಒಂದು ಕುರಿ ತರಬೇಕಾದ್ರೆ ಯಾರು ಇದ್ದಿದ್ದಲ್ಲ ನಮ್ಮಿಂದ. ಇಷ್ಟೆಲ್ಲ ಫ್ಯಾನ್ ಫಾಲೋಯಿಂಗ್ ಹೆಂಗೆ ಆತಣ್ಣ ನಿಮಗೆ ಇದು? ಅಣ್ಣ ಸುಮಾರು ಇದಕ್ಕೆ ಇಲ್ಲ ಅಂದ್ರೆ ಒಂದು 300-400 ಜನ ಅದಣ್ಣ ಈ ಗ್ರೂಪ್ನಾಗ. ಇದರಿಂದ 300-400 ಜನ ಗ್ರೂಪ್ ನಮ್ಮಿಂದ ಅಣ್ಣ ಬ್ಯಾಡಗಿ ಸುಲ್ತಾನ್ ಗ್ರೂಪ್ ಅಂದ್ರೆ ಅಣ್ಣ. ಈಗ ಹೊಸದಾಗಿ ಹುಡುಗರು ಕ್ರೇಜ್ ಇರೋರು